ಅಚ್ಚಾ, ಓಕೆ. ಸೊ ಈಗ ನೀವು ನೆಕ್ಸ್ಟ್ ಈಗ ಡೆಲಿವರಿ ಎಲ್ಲ ಆದಮೇಲೆ ಮಕ್ಕಳು ಒಂದು ಸರ್ಟನ್ ಸ್ಟೇಜಿಗೆ ಬಂದಾಗ ಯು ಹ್ಯಾವ್ ಟು ಟೆಲ್ ದೆಮ್. ಸೊ ಯಾಕಂದರೆ ಸಿಂಗಲ್ ಪೇರೆಂಟ್ ಅನ್ನುವಂಥದ್ದನ್ನು ಅವ್ರಿಗೆ ಮುಂಚಿಂದನೇ ನೀವು ಅದನ್ನು ಹೇಳಬೇಕಾದ್ರೆ ಇದೆಲ್ಲ ಪ್ರಿಪೇರ್ಡ್ ಇನಫ್ ಭಾವನವರೇ, ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಆಲೋಚನೆ ಮಾಡಿದ್ರ? ಯಾಕಂದರೆ ಅಪ್ಪ ಅಮ್ಮ ಎರಡರ ಪ್ರೀತಿನೂ ನೀವು ಒಬ್ಬರೇ ಕೊಡಬೇಕು. ಹೌದು, ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಅನ್ಸೋದು 2 ವರ್ಷಕ್ಕೆಲ್ಲ ಏನೂ ಗೊತ್ತಾಗಲ್ಲ ಮಕ್ಕಳಿಗೆ, ಏನು ಕೇಳಲ್ಲ. ಅವು ಗೊತ್ತಾಗೋದೇ ಯಾವಾಗ ಅಂದರೆ ಈ 5 ವರ್ಷದಿಂದ ಶುರು ಆಗುತ್ತೆ. ಯಾಕಂದರೆ ಸ್ಕೂಲಿಗೆ ಹೋಗ್ತಾರಲ್ಲ, ಸ್ಪೆಷಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೆಲ್ಲ ಇರಬೇಕಾದ್ರೆ ಸ್ಕೂಲಿಗೆ ಹೋಗಿಬಿಡ್ತಾ ನೋಡಿ, ಅಲ್ಲಿ ಬರ್ತಾ ಇರ್ತಾರಲ್ಲ ಎಲ್ಲರೂ, ಅವಾಗ ಇಲ್ಲೇನೋ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸುತ್ತೆ. ವಿ ಹ್ಯಾವ್ ಡೆಲ್ಟ್ ವಿತ್ ಸಂಬಡಿ ಆಸ್ ಡೈವರ್ಸ್ ಕಪಲ್ ಅಂತ ನನ್ನ ಫ್ಯಾಮಿಲಿಲಿ. ವಿ ಹ್ಯಾವ್ ಡೆಲ್ಟ್ ವಿತ್ ದ ಚೈಲ್ಡ್. ನನಗೆ ಅರ್ಥ ಆಗುತ್ತೆ ಆ ಮಕ್ಕಳಲ್ಲಿ ಡೆವಲಪ್ ಆಗುವಂತಹ ಇನ್ಸೆಕ್ಯೂರಿಟೀಸ್ ಏನಿರಬಹುದು ಅನ್ನೋದು ಖಂಡಿತ ಅರ್ಥ ಆಗುತ್ತೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಬರೀ ನಾನೊಬ್ಬಳೇ ಅಲ್ಲ, ನಾನೊಬ್ಳು ಹೇಳಿದ್ರೆ ಅದು ಬರಲ್ಲ ಆತ್ಮವಿಶ್ವಾಸ, ಅಥವಾ ನಾನೊಬ್ಳಿಂದನೇ ಬರಲ್ಲ. ನಮ್ಮ ಮನೆಗೆ ಬರೋರು, ಅಲ್ಲಿ ಅಕ್ಕಪಕ್ಕದ ಮನೆಯವರು ಹೇಗೆಲ್ಲ ಮಾತಾಡಿಸ್ತಾರಲ್ಲ, ಅದ್ರ ಮೇಲೆ ಆ ಗ್ರೋತ್ ಆಗೋದು, ಒಂದು ವ್ಯಕ್ತಿತ್ವ ಅಂತ ರೂಪುಗೊಳ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ನಾನು ಎಷ್ಟು ಅದಕ್ಕೆ ನಾನು ಹೇಳೋದೋ ಅಥವಾ ನಾನು ನಡ್ಕೊಳ್ಳೋ ರೀತಿನೋ ಅಥವಾ ನನ್ನ ಜೀವನನೋ ಅದಕ್ಕೆ ಯಾವುದು ಪ್ರೇರಣೆ ಆಗ್ಬೋದಂತ ನನಗೆ ಗೊತ್ತಿಲ್ಲ. ಬಟ್ ಸಮ್ವೇರ್ ಐ ಆಮ್ ಶ್ಯೂರ್ ದೇ ವಿಲ್ ಡ್ರಾ ಸಮ್ ಕೈಂಡ್ ಆಫ್ ಇನ್ಸ್ಪಿರೇಷನ್. ಆರ್ ಮೇ ಬಿ ಇವಾಗ ನೋಡಿ ಗಿರೀಶ್ ಕಾರ್ನಾಡ್ ಅವರ ತಾಯಿಯ ಇದು ಹೇಗಿತ್ತು, ಸ್ಥಿತಿ ಹೇಗಿತ್ತು, ಇವ್ರ ಬಾಲ್ಯದಲ್ಲಿ ಹೇಗಿತ್ತು, ಏನೋ. ಬಟ್ ವೆದರ್ ಹಿ ಕುಡ್ ಓವರ್ಕಮ್ ಆರ್ ನಾಟ್, ಐ ಆಮ್ ನಾಟ್ ವೆರಿ ಶ್ಯೂರ್. ಕಪ್ಪಣ್ಣ ಅವರು ಇಲ್ಲಿ ನುಡಿ ನಮನ ಮಾಡಿದ್ರು ಗಿರೀಶ್ ಕಾರ್ನಾಡ್ ಅವ್ರು ಹೋದ್ಮೇಲೆ. ನಾನು ಹೋಗಿದ್ದೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ. ಈ ಸೈಡ್ ಅವ್ರು ಸ್ವಲ್ಪ ಒಂಥರ ಒಬ್ಬರೇ ಇರ್ತಾಯಿದ್ರು, ಸಾಲಿಟ್ಯೂಡಲ್ಲಿ. ಅಂದರೆ ಅವ್ರು ತುಂಬ ಎಲ್ಲರ ಹತ್ರ ಬೆರೆಯೋದು, ತುಂಬ ಮಾತಾಡೋದು ಹಂಗಿಲ್ಲ. ಅದು ಯಾಕೆ ಹಂಗಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವ್ರು ಹಾಗೆ ಇದ್ದಿದ್ದು ಅಂತ ಹೇಳಿದ್ರು. ಸೊ ವಿ ನೆವರ್ ನೋ.